ನಮಸ್ಕಾರ. ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಗಿಣ್ಣನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಗಿಣ್ಣು ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು 1 ಬೌಲಷ್ಟು ರವೆಯನ್ನು ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮೀಡಿಯಮ್ ರವೆನ ಬಳಸ್ತಾ ಇದ್ದೀನಿ ಗಿಣ್ಣು ಮಾಡೋದಕ್ಕೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ನಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ರವೆ ಎಲ್ಲ ನೀಟಾಗಿ ತುಪ್ಪನ ಹೀರ್ಕೊಂಡು ಉಬ್ಬಿ ಬರಬೇಕು, ಹರಳ್ಕೊಂಡು ಬರಬೇಕು. ಅಲ್ಲಿವರೆಗೂ ನಾವು ಈ ರವೆನ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಒಂದು ಗಿಣ್ಣು ರೆಸಿಪಿ ಮಾಡೋದಕ್ಕೆ ನಾನು ಹಸು ಕರು ಹಾಕಿದ್ಮೇಲೆ 3 ದಿನಗಳವರೆಗೆ 3ರಿಂದ 4 ದಿನಗಳವರೆಗೆ ಆ ಹಾಲನ್ನು ಉಪಯೋಗಿಸ್ಕೊಂಡು ಗಿಣ್ಣನ್ನು ತಯಾರಿಸೋವಂಥದ್ದು. ನಾನು 3ನೇ ದಿನದ ಹಾಲನ್ನು ಬಳಸ್ಕೊಂಡು ಈ ಒಂದು ಗಿಣ್ಣು ರೆಸಿಪಿನ ತಯಾರು ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಆಗಿದೆ. ಈ ಥರ ಹರಳ್ಕೊಂಡು ತುಪ್ಪ ಎಲ್ಲನೂ ಹೀರ್ಕೊಬೇಕು. ರವೆ ತುಪ್ಪ ಎಲ್ಲ ಹೀರ್ಕೊಂಡು ಹರಳ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ರವೆ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲನ ನಾನು ಆಲ್ರೆಡಿ ನೆನೆ ಹಾಕಿದ್ದೆ. 1 ಲೀಟರಷ್ಟು ಹಾಲನ್ನು ನಾನಿಲ್ಲಿ ಸೇರಿಸ್ಕೊಂಡು ಬೆಲ್ಲ ನೆನೆ ಹಾಕಿರೋಂತಹ ಹಾಲನ್ನು ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ಹಾಗೆ ಬೆಲ್ಲ ನೆನೆಸಿ ನಾನು ನೀಟಾಗಿ ಸೋಸಿ ಇಟ್ಕೊಂಡಿರೋಂಥ ಹಾಲು ಇದು. ನೋಡ್ತಾ ಇರ್ಬೋದು, ಈ ಥರ ಬೆಲ್ಲದ ಅಚ್ಚನ್ನ 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. 1 ಲೀಟರ್ ಹಾಲಿಗೆ 3 ಅಚ್ಚು ಬೆಲ್ಲ ಸಾಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಹಸು ಕರು ಹಾಕಿದ ನಂತರ 3ನೇ ದಿನದ ಹಾಲನ್ನೇ ಯಾಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇ ದಿನ 2ನೇ ದಿನದ ಹಾಲಲ್ಲಿ ಅಂದರೆ ತುಂಬ ಹೆಚ್ಚಿನ ಬ್ಯಾಕ್ಟೀರಿಯಾಸ್ ಇರುತ್ತೆ. ಹಾಗೆ ಪ್ರೋಟೀನು ಕೂಡ ಯಥೇಚ್ಛವಾಗಿರುತ್ತೆ. ಬ್ಯಾಕ್ಟೀರಿಯಾನೂ ಕೂಡ ಜಾಸ್ತಿ ಇರೋದ್ರಿಂದ ನಾವು ಹಾಲನ್ನು ಕುದಿಸಿ ಚೆನ್ನಾಗಿ ಉಪಯೋಗಿಸ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, 3ನೇ ದಿನದ ಹಾಲಾದರೆ ಅದು ಒಡ್ಕೊಳ್ಳೋದಿಲ್ಲ, ಚೆನ್ನಾಗಾಗತ್ತೆ. ಮೊದಲನೇ ದಿನ 2ನೇ ದಿನದ ಹಾಲಾದರೆ ಈ ಥರ ನಾವು ಕುದಿಸೋಕ್ಕಾಗಲ್ಲ. ನೋಡ್ತಾ ಇರ್ಬೋದು, ಹಾಲು ಕುದೀತಾ ಇದೆ. ಈ ಥರ ನಾವು ಕುದಿಸೋಕ್ಕಾಗಲ್ಲ. ಹಾಗಾಗಿ ನಾನು 3ನೇ ದಿನದ ಹಾಲನ್ನು ಬಳಸ್ತಾ ಇದ್ದೀನಿ. ಈಗ ಈ ಕುದೀತಾ ಇರೋಂಥ ಹಾಲಿಗೆ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ರವೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ರವೆನ ತುಪ್ಪದಲ್ಲಿ ಹುರಿದಿರೋದ್ರಿಂದ ಗಂಟೇನೂ ಆಗಲ್ಲ. ಹಾಗಾಗಿ ನಾನು ಒಟ್ಟಿಗೆ ಹಾಲೊಳಗಡೆ ರವೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನಾನಿಲ್ಲಿ ಹುರ್ಗಡ್ಲೆನ ರುಬ್ಬಿ ಇಟ್ಕೊಂಡಿದ್ದೀನಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಹುರ್ಗಡ್ಲೆ ಪೌಡರ್ನು ಕೂಡ ನಾನು ಈ ಮಿಶ್ರಣಕ್ಕೆ ಆ್ಯಡ್ ಮಾಡಿಕೊಂಡು ಹಾಲು ಜೊತೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇನ್ ಕೇಸ್ ನಿಮಗೆ ಸ್ವಲ್ಪ ಗಂಟಾಗುತ್ತೆ ಅಂತ ಅನಿಸಿದ್ರೆ ನೀವು ಸಪ್ರೇಟು ಒಂದು ಸ್ವಲ್ಪ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು, ಅಥವಾ ಸ್ವಲ್ಪ ಹಾಲು ತೊಗೊಂಡು ಅದಕ್ಕೂ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಹಾಗೇ ಹಾಕಿದ್ದೀನಿ. ಹಾಗೆ ಇದನ್ನು ನೀಟಾಗಿ ಕೈ ಆಡಿಸ್ತಾ ಇದ್ದರೆ ಆ ಗಂಟು ಕೂಡ ಇಲ್ದ ಹಾಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಹಾಗಾಗಿ ನಾನು ಇಲ್ಲಿ ಸಪ್ರೇಟ್ ಏನು ಮಿಕ್ಸ್ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು, ಕುದಿ ಬರ್ತಾ ಇದೆ. ರವೆ ಮತ್ತು ಹಾಗೆ ಹುರ್ಗಡ್ಲೆ ಎಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಬೌಲಷ್ಟು ನಾನು ಇದಕ್ಕೆ ಕಡಲೆಪುರಿನ ಆ್ಯಡ್ ಮಾಡ್ತಾ ಇದ್ದೀನಿ.
ಕಡಲೆಪುರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಕಡಲೆಪುರಿ ಆ್ಯಡ್ ಮಾಡಿದ್ಮೇಲೆ ಇದು ತುಂಬ ಕುದಿಬೇಕು ಅಂತ ಏನಿಲ್ಲ. ಹಾಗೆ ಇದನ್ನು ಸ್ವಲ್ಪ ಹರಳೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಕಡಲೆಪುರಿ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಸ್ವಲ್ಪ ತಟ್ಟೆ ಮುಚ್ಚಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಹರಳೋದಕ್ಕೆ ಬಿಡಬೇಕಾಗತ್ತೆ. ಹಾಗಾಗಿ ನಾನು ಇದಕ್ಕೆ ಒಂದು ತಟ್ಟೆನ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಸಿಮ್ಮಲ್ಲಿದೆ ಒಲೆ, ಕಂಪ್ಲೀಟಾಗಿ ಕಡಿಮೆ ಊರಿನಲ್ಲಿ ನಾನು 3 ರಿಂದ 4 ನಿಮಿಷ ಹಾಗೆ ಬಿಟ್ಟಿದ್ದೆ. ಈಗ ತಟ್ಟೆ ತೆಗೆದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕಡಲೆಪುರಿ ನಾವೇನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ವಿ ಅಲ್ವಾ, ಅದು ಕೂಡ ಚೆನ್ನಾಗಿ ಗಿಣ್ಣು ಜೊತೆ ಹೊಂದ್ಕೊಳ್ಳುತ್ತೆ. ಹಾಗೆ ಸಾಫ್ಟ್ ಕೂಡ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಸಿಮ್ಮಲ್ಲಿಟ್ಟು ಒಂದು 3 ನಿಮಿಷ ಇದನ್ನು ಹಾಗೆ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡೆ. ಈಗ ನೋಡ್ತಾ ಇರ್ಬೋದು, ಗಿಣ್ಣು ರೆಸಿಪಿ ರೆಡಿಯಾಗಿದೆ. ಇನ್ ಕೇಸ್ ನಿಮಗೆ ಅಗತ್ಯ ಇದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಆ್ಯಡ್ ಮಾಡ್ಕೋಬೋದು. ನೋಡಿದ್ರಲ್ವಾ, ಸಾಂಪ್ರದಾಯಿಕ ಶೈಲಿಯಲ್ಲಿ ಗಿಣ್ಣು ರೆಸಿಪಿ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಈ ಗಿಣ್ಣನ್ನು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ. ನಮ್ಮ ಭಾಗದಲ್ಲಿ ನಾವು ಈ ಒಂದು ಶೈಲಿನ ಉಪಯೋಗಿಸ್ಕೊಂಡು ಗಿಣ್ಣು ರೆಸಿಪಿನ ತಯಾರು ಮಾಡ್ತೀವಿ. ಹಾಗೆ ಇವತ್ತಿನ ನನ್ನ ಈ ಗಿಣ್ಣು ಮಾಡುವಂತಹ ವಿಧಾನದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.